ಮಳೆ ಬರ್ತಿತ್ತು ಹೋಗ್ತಿತ್ತು. ಆದ್ರೆ ಇವತ್ತು ಮಾತ್ರ ಬಂದಿದ್ದ ಮಳೆ ಹೋಗ್ಲೇ ಇಲ್ಲ. ಮಧ್ಯಾಹ್ನ ನಗರವನ್ನೇ ಆವರಿಸಿದ್ದ ಮಳೆರಾಯ ಸಂಜೆವರೆಗೂ ಸುರಿದಿದ್ದ. ಇದೇ ಜಿಟಿ ಜಿಟಿ ಮಳೆ 16 ರಗಳೆ ಮಾಡಿದೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಇನ್ನು ಎಷ್ಟು ದಿನ ಕೂಲ್ ವಾತಾವರಣ ಇರುತ್ತೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಬೆಳಗಾಗ್ತಿದ್ದಂತೆ ಮಂಜು ಮುಸುಕಿದ ದೃಶ್ಯ. ಮಠಮಠ ಮಧ್ಯಾಹ್ನದಲ್ಲೇ ಸೂರ್ಯನನ್ನೇ ಮರೆ ಮಾಡಿದ ಕಪ್ಪು ಮೋಡ. ಮಧ್ಯಾಹ್ನದ ಬಳಿಕ ಮಳೆರಾಯನ ಎಂಟ್ರಿ. ಮಧ್ಯಾಹ್ನ 2 ಗಂಟೆ ಆಗ್ತಿದ್ದಂತೆ ಇಡೀ ಬೆಂಗಳೂರನ್ನ ಆವರಿಸಿಕೊಂಡಿದ್ದ ಮಳೆರಾಯ ಜೋರಾಗಿಯೂ ಸುರಿಲಿಲ್ಲ, ಸುಮ್ಮನೆ ಕೂಡ ಇರಲಿಲ್ಲ. ಚಿಟಪಟ ಅಂತ ಹಿಡ್ಕೊಂಡು ಟ್ರಾಫಿಕ್ ಜಾಮ್ಗೆ ಕಾರಣವಾಗಿದ್ದ. ಜಿಟಿ ಜಿಟಿ ಮಳೆ, ಕೂಲ್ ಬೆಂಗಳೂರು. ಇನ್ನು 4 ದಿನ ಇದೇ ವಾತಾವರಣ. ಮೋಡ ಕವಿದಿತ್ತು. ದಟ್ಟವಾಗಿದ್ದ ಅದೇ ಕಪ್ಪು ಮೋಡ ಒಮ್ಮೆಲೆ ಮಳೆ ಸುರಿಸಿ ಹಗುರಾಗಿತ್ತು. ಮಳೆಗಾಲ ಆರಂಭವಾಗಿ 2 ತಿಂಗಳಾದ್ರೂ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಕಾಣ್ತಿಲ್ಲ. ಆದ್ರೆ ಇವತ್ತು ದಿಢೀರಂತ ಬೆಂಗಳೂರಿನ ವಾತಾವರಣವೇ ಬದಲಾಗಿತ್ತು. ಬೆಳಗ್ಗೆ ಮಂಜು ಮುಸುಕಿದ ವಾತಾವರಣ ಕಂಡಿತು. ಬಳಿಕ ಸಣ್ಣದಾಗಿ ಮಳೆ ಆರಂಭವಾಗಿತ್ತು. ಆದ್ರೆ ಮಧ್ಯಾಹ್ನವಾಗ್ತಿದ್ದಂತೆ ಹಲವೆಡೆ ಜೋರು ಮಳೆಯೇ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ಟ್ರಫ್ ಅಂದ್ರೆ ವಾತಾವರಣದಲ್ಲಿ ಗಾಳಿ ಹೆಚ್ಚಾಗೋದು. ಇದೇ ಟ್ರಫ್ ಬೆಂಗಳೂರಿಗೂ ಮಳೆ ತರಿಸಿದೆ. ಕೂಲ್ ವಾತಾವರಣವನ್ನ ಬೆಂಗಳೂರಿಗರು ಎಂಜಾಯ್ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ತುಂಬ ಯಾವಾಗಲೂ ಪೊಲ್ಯೂಷನ್ ಇರೋದನ್ನ ನೋಡಿದಾಗ ಇವತ್ತಿಗೆ ಕಂಪೇರ್ ಮಾಡಿದರೆ ಇಟ್ ಇಸ್ ಸಿಮಿಲರ್ ಟು ಊಟಿ ಅಂತ ಅನಿಸ್ತಾ ಇದೆ. ಎಲ್ಲೂ ಹೋಗೋದೇ ಬೇಡ, ಎಲ್ಲೂ ಸಿಮ್ಲಾ ಹೋಗೋದು ಬೇಡ, ಡಾರ್ಜಿಲಿಂಗ್ ಹೋಗೋದು ಬೇಡ. ಇಟ್ ಈಸ್ ಸಿಮಿಲರ್ ಟು ಊಟಿ, ಡಾರ್ಜಿಲಿಂಗ್ ಅಂತ ಅನಿಸ್ತಾ ಇದೆ. ಈಗ ಮಾಡಿದ್ರು ಎಲ್ಲರೂ ಈ ವೆದರ್ನ ಎಂಜಾಯ್ ಮಾಡ್ಬೋದು. ಹಾಟ್ ಫುಡ್ಗಳು, ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಒಂಥರ ಹಾಟ್ ಫುಡ್ಗಳು, ಸ್ಟ್ರೀಟ್ ಫುಡ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಪೀಪಲ್ ಒಂಥರ ಎಂಜಾಯ್ ದೇಯರ್ ಫುಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಎಂಜಾಯ್ ದಿಸ್ ವೆದರ್ ಅಂತ ಅನಿಸುತ್ತೆ. ಮಧ್ಯಾಹ್ನದ ಮಳೆ, ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ಸಣ್ಣ ಮಳೆ ಮಧ್ಯಾಹ್ನ ಆಗ್ತಿದ್ದಂತೆ ದೊಡ್ಡದಾಗಿತ್ತು. ರಸ್ತೆಗಳಲ್ಲಿ ನೀರು ತುಂಬಿಕೊಳ್ತಾ ಇದ್ದಂತೆ ವಾಹನಗಳ ಓಡಾಟ ಮಂದಗತಿಯಲ್ಲಿ ಸಾಗಿತ್ತು. ಇದರಿಂದ ನಗರದ ಹಲವು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಅದರಲ್ಲೂ ಮಿಷನ್ ರಸ್ತೆಯಲ್ಲಿ ಜಲಮಂಡಳಿ ಕಾಮಗಾರಿಯಿಂದಲೇ ಸಂಕಷ್ಟ ಎದುರಾಗಿತ್ತು. ಇನ್ನು ಕೋರಮಂಗಲ ರಸ್ತೆಯಲ್ಲಿ ಕಿಲೋಮೀಟರ್ ವರೆಗೂ ವಾಹನಗಳು ನಿಂತಲ್ಲೇ ನಿಂತಿದ್ವು. ಸೈಂಟ್ ಜಾನ್ಸ್ ಜಂಕ್ಷನ್ ನಲ್ಲೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಇದರಿಂದ ಸವಾರರು ರೋಸಿ ಹೋಗಿದ್ರು. ಸತಿ ತುಂಬಾ ಬಿಸಿಲಿತ್ತು ಮತ್ತೆ ಸೆಕೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಅಂದರೆ ಸ್ವಲ್ಪ ಮೀಡಿಯಂ ವೆದರ್ ಇರೋದ್ರಿಂದ ಎಲ್ಲರಿಗೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೋಡೋಕ್ಕೆ ಚೆನ್ನಾಗಿದೆ. ಬಟ್ ಈ ಥರ ಕೆಲ್ಸಕ್ಕೆ ಹೋಗೋರಿಗೆ ಓಡಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಈ ಕಡೆ ಬಸ್ಸಲ್ಲೆಲ್ಲ ಓಡೋರಿಗೆ ಒಂದು ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗುತ್ತೆ. 2 ವೀಲರ್ಸ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಕಾರಲ್ಲಿ ಓಡಾಡೋರಿಗೆ ಸ್ವಲ್ಪ ಪರವಾಗಿಲ್ಲ. ಬಟ್ 2 ವೀಲರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದರೂ ವೆದರ್ ಚೆನ್ನಾಗಿದೆ. ಮಳೆ ನೀರಲ್ಲೇ ಬಿಸಿಯೂಟದವರ ಹೋರಾಟ. ಇನ್ನು ಅಕ್ಷರ ದಾಸೋಹ ಯೋಜನೆಯಡಿ ಕೆಲಸ ಮಾಡ್ತಿರೋ ಬಿಸಿಯೂಟ ನೌಕರರು ಇವತ್ತು ಪ್ರತಿಭಟನೆಗಿಳಿದಿದ್ರು. ಆದ್ರೆ ಅವರಿಗೂ ಮಳೆ ಸಂಕಷ್ಟ ತಂದಿತ್ತು. ಸುರಿಯೋ ಮಳೆಯಲ್ಲಿ ಕೊಡೆ ಹಿಡಿದು ಹೋರಾಟ ನಡೆಸಿದ್ರು. ನಮಗೆ ಹಿಡಿಗಂಟು ಹಾಗೂ ಗೌರವಧನ ಕೊಡಿ ಅಂತ ಹೋರಾಟ ಮಾಡಿದ್ರು. ಇದೆಲ್ಲದರ ನಡುವೆ ಜುಲೈ 19ರವರೆಗೂ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಪೂರ್ಣಿಮಾ, TV9 ಬೆಂಗಳೂರು.